ನಮಸ್ಕಾರ, ಇಡನ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಮನೋಜ್ ಕಬ್ಬಳ್ಳಿ. ನಮ್ಮ ಜೊತೆ ಅರವಿಂದ್ ಶರ್ಮಾ, ಸಾಮಾಜಿಕ ಹೋರಾಟಗಾರರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಒಂದು ಸೈಟನ್ನು 4-5 ಡೂಪ್ಲಿಕೇಟ್ ಸರ್ವೆ ನಂಬರ್ ಹಾಕಿ ಈ ಥರ ಮಾರ್ತಾ ಇದ್ದಾರೆ ಅಂತ ಕೂಡ ಕೆಲವು ನೋಡಿದ್ರೆ ನಂಜನಗೂಡಲ್ಲೂ ಕೂಡ ಇದೇ ಥರ ಒಂದು ಸುದ್ದಿ ಆಗಿತ್ತು. ಈ ವಿಚಾರವಾಗಿ ಏನು ಹೇಳ್ತೀರಾ? ನೋಡಿ, ಅದೇನೋ ಅಂತಾರಲ್ಲ, ಬೆಂಕಿ ಇಲ್ದಲೇ ಹೊಗೆ ಆಡೋದಿಲ್ಲ. ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಶಾಮೀಲಾಗ್ದಲೇ ಅವ್ರ ಪಟಾಲಂಗಳು ಯಾವುದೇ ಕಾರಣಕ್ಕೂ ಬಾಲ ಬಿಚ್ಚಕ್ಕಾಗೋದಿಲ್ಲ. ನೋಡಿ, ಒಬ್ಬ ಮನುಷ್ಯ ಹೋಗ್ಬಿಟ್ಟು ಹಲ್ಲೆ ಮಾಡಿದ್ರೆ ಆಫ್ ಮರ್ಡ್ರ್ ಕೇಸು, ಕೊಲೆ ಮಾಡಿದ್ರೆ ಜೈಲಿಗೆ ಹೋಗ್ಬಿಡ್ತಾನೆ, ಆಯಿತಾ? ಇದು ಹಂಗಲ್ಲ, ಇದು ಜೀವಂತವಾಗಿ ಸಾಯಿಸುವಂಥದ್ದು. ಇವನು ವೈಟ್ ಕಾಲರ್ ಕ್ರಿಮಿನಲ್ಗಳಾಗಿರ್ತಾರೆ. ಇವ್ರನ್ನ ಟೆಚ್ಚು ಮಾಡೋಕ್ಕಾಗೋದಿಲ್ಲ. ಏನಾದರೆ ಒಂದು ಎಕ್ಸ್ಟ್ರಾ ಅಂದರೆ ಒಂದು 420 ಕೇಸ್ ಆಗುತ್ತೆ, ಸ್ಟೇಷನ್ ಬೇಲು ಇನ್ನೊಂದು ಬೇಲು ಆಗುತ್ತೆ. ಮಾಡಿರೋದು 3 ಕೋಟಿ ಮಾಡಿರ್ತಾನೆ, ತಗೊಂಡು 50,000 ಬಿಸಾಕ್ತಾನಲ್ಲಿ. ಈಗ ನಮ್ಮ ದೇಶದಲ್ಲಿ ಹೆಂಗಿದೆ ಅಂತಂದರೆ, ನಾನು ನಿಮ್ಮ ಹತ್ರ 100 ರೂಪಾಯಿ ಕದ್ಬಿಟ್ಟು ಪೊಲೀಸ್ರಿಗೆ 20 ರೂಪಾಯಿ ಕೊಟ್ಬಿಟ್ರೆ ನನಗೆ 80 ರೂಪಾಯಿ ಲಾಭ, ನಿಮ್ಮ 100 ರೂಪಾಯಿ ಹೋಯ್ತು. ಇದು ನಮ್ಮ ದೇಶದಲ್ಲಿ ನಡೀತಾ ಇರೋದು, ಆಯಿತಾ? ಇದನ್ನು ಬಳಸ್ಕೊಂಡು ಯಾರು ಭೂಮಾಫಿಯಾದವರು, ಆಯಿತಾ, ಜನಗಳಿಗೆ ಮಕ್ಮಲ್ ಟೋಪಿ ಹಾಕಿ ಜನಗಳಿಂದ ದುಡ್ಡು ವಸೂಲಿ ಮಾಡಿ ಮೈಸೂರನ್ನು ಹಾಳು ಮಾಡೋ ಅಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಚಾಮುಂಡೇಶ್ವರಿ ಭಾಗದಲ್ಲಿ ಯಥೇಚ್ಛವಾಗಿ ಭೂಮಾಫಿಯಾ ನಡೀತಾ ಇದೆ. ರಮನಹಳ್ಳಿ ಇರ್ಬೋದು, ಇಲ್ಲಿ ಆನಂದ್ ನಗರ ಬಡಾವಣೆ ಇರ್ಬೋದು, ಪಾರ್ಕ್ಗಳನ್ನು ಮುಚ್ಚಾಕುವುದು ಅಂತದ್ದು, ರಾಜಕಾಲುವೆ ಮುಚ್ಚಾಕುವಂಥದ್ದು, ರಾಜಕಾಲುವೆ ಮೇಲೆ ಏನಾದ್ರು ಕಟ್ಟುವಂಥದ್ದು. ನೋಡಿ, ಅಲ್ಲಿ ಮೈಸೂರು ಸರ್ವೆ ನಂಬರ್ 4 ಐರಾವತ ಚೌಟ್ರಿ ಅನ್ನೋ ರಾಜಕಾಲುವೆನೇ ಮುಚ್ಚಾಕ್ಬಿಟ್ಟಿದ್ದಾನೆ. ಬೆಟ್ಟದಿಂದ, ಚಾಮುಂಡಿ ಬೆಟ್ಟದಿಂದ ಬರುವಂಥ ನೀರು ಕುಕ್ರಳ್ಳಿ ಕೆರೆಗೆ ಹೋಗಿ ಮತ್ತು ಝೂ ಗಾರ್ಡನ್ಗೆ ಹೋಗಿ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗಲಿ ಮಾಡಿರ್ತಕ್ಕಂಥ ರಾಜಕಾಲುವೆ. ಮಹಾರಾಜರ ಕಾಲದಲ್ಲಿ ರಾಜಕಾಲುವೆನೇ ಮುಚ್ಚಾಕ್ಬಿಟ್ಟಿದೆ, ಕ್ರಂಚ್ ಹೊಡೆದ್ಬಿಟ್ಟಿದ್ದಾನಲ್ಲಿ. ಅದನ್ನು ತನಿಖೆ ಮಾಡಿ ಅಂತ ಅಂದ್ಬಿಟ್ಟು ದೂರರ್ಜಿಗೆ ನಾವು ಎಷ್ಟು ಅಂತ ದೂರರ್ಜಿ ಕೊಡೋದು? ನಂದು ವೈಯಕ್ತಿಕ ಬದುಕಿದೆ ಅಲ್ವಾ, ವೈಯಕ್ತಿಕ ಜೀವನ ಇದೆ ಅಲ್ವಾ, ನಾವು ಎಷ್ಟು ಅಂತ ನೋಡೋದು? ಜಾಗೃತಿ ಮಾಡ್ಬೋದು ನಾವು ಅಷ್ಟೇ. ಒಂದು ಅರ್ಜಿ ಕೊಟ್ಬಿಟ್ಟು ಫಾಲೋ ಅಪ್ ಮಾಡ್ಬೋದು. ಅಧಿಕಾರಿಗಳಿಗೆ ಅವ್ರ ಕೆಲಸ ನಾವು ಮಾಡಬೇಕು. ಅವ್ರ ಸಂಬಳ ಅವ್ರಿಗೆ ಯಾಕೆ? ಅವ್ರಿಗೆ ಸಂಬಳ ಅದೇ ಸರ್, ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಜಾಣ್ಮೆ ನಿದ್ದೆ ಮಾಡ್ತಾ ಇದೆ ಈ ವಿಚಾರವಾಗಿ ಅಂತ. ಅಲ್ಲ, ಜಿಲ್ಲಾಡಳಿತದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿನೇ ರಿಯಲ್ ಎಸ್ಟೇಟ್ ಮಾಫಿಯಾ ಮನಸ್ಥಿತಿ ಇರ್ತಕ್ಕಂಥ DC. ಅವ್ರಿಗಿನ್ನೇನು ಬೇಕಿಲ್ಲ. ಅವ್ರಿಗೆ ಯಾವುದೋ ಒಂದು ಮಹನೀಯರ ಕಾರ್ಯಕ್ರಮಗಳಿಗೆ, ಸಂತರ ಕಾರ್ಯಕ್ರಮಗಳಿಗೆ ಬರೋದೇ ಇಲ್ಲ. ಆ ಮನುಷ್ಯ ಹೋಗೋದೇ ಯಾವುದಾರ ಕೋರ್ಟ್ ವಿಚಾರಕ್ಕೆ, ಇನ್ನೊಂದು ವಿಚಾರಕ್ಕೆ, ಮತ್ತೊಂದು ವಿಚಾರಕ್ಕೆ ಹೋಗೋದು, ಆಯಿತಾ? ನೀವು ನಾರ್ಮಲಾಗಿ ಹೋಯ್ತು ಅಂದರೆ ರೆಸ್ಪಾನ್ಸೇ ಮಾಡೋದಿಲ್ಲ. ಭಾವನಾತ್ಮಕ ವಿಚಾರಕ್ಕೆ ಆತನಿಗೆ ಬೇಕಾಗೇ ಇಲ್ಲ. ಕಮರ್ಷಿಯಲ್ ಮೈಂಡ್ಸೆಟ್ ಇರ್ತಕ್ಕಂಥ DC ಕರ್ಕೊಂಬಂದ್ಬಿಟ್ಟು ಮೈಸೂರಿನಲ್ಲಿ ಯಾರು ಮುಖ್ಯಮಂತ್ರಿಗಳು ಕೂರಿಸಿದಾರೆ, ನೇರ ವಿರೋಧ ಮಾಡ್ತಿದ್ದಾರೆ. ಆತನ ಫಸ್ಟ್ ಮೈಸೂರಿಂದ ಹೊರಗಡೆ ಹಾಕಿ. ಆತನೇ ಹೋಗಿ ಮುಖ್ಯಮಂತ್ರಿಗಳಿಗೆ ಬೃಹತ್ ಮೈಸೂರು ಆಗಬೇಕು ಅಂತ ತಲೆ ತಿಂದು ನನಗೆ ಮಾಹಿತಿ ಇದೆ ನನಗೆ, ಆಯಿತಾ? ಬೃಹತ್ ಮೈಸೂರು ಬೇಡ, ನವ ಮೈಸೂರು ಮಾಡೋಣ, ಇದು ಹಳೆ ಮೈಸೂರು ಇರಲಿ, ಅದು ಹೊಸ ಮೈಸೂರು ಇರಲಿ ಅಂತ ಹುಚ್ಚು ಐಡಿಯಾಗಳು ತೊಗೊಂಬಂದು ಕೊಟ್ಬಿಟ್ಟು ಇವರು ರೆಡ್ಡಿ ಜನಾಂಗ ಏನು ಸುತ್ತಮುತ್ತ ಎಲ್ಲ ಲೇಔಟ್ ತೊಗೊಂಡಿದ್ದಾರಲ್ಲ, ಅವ್ರಿಗೆ ಅನುಕೂಲ ಮಾಡೋಕ್ಕೆ ಹೋಗಿರ್ತಕ್ಕಂಥ ನಂಬರ್ 1 ಕಲ್ಪ್ರೇಟ್ DC. ಹಾಗೂ ಇದಕ್ಕೆ ಬುನಾದಿ ಹಾಕಿರೋದು GT ದೇವೇಗೌಡರು. ನೇರವಾಗಿ ವಿರೋಧ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ GT ದೇವೇಗೌಡಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಜನಗಳು. DC ಯಾರದು ಮುಖ್ಯಮಂತ್ರಿಗಳು ಹೊರಗಡೆ ಹಾಕಬೇಕು ಮೈಸೂರಿಂದ. ಅದಕ್ಕೆ ಕಮಿಷನರ್ ಆಗಿದ್ದಾಗಲೂ ಇದೇ ಕತೆ, DC ಆಗಿದ್ದಾಗಲೂ ಇದೇ ಕಥೆಯೇ. ಇಂಥವ್ರು ನಮಗೆ ಬೇಕಾಗಿಲ್ಲ. ಸಾಂಸ್ಕೃತಿಕ ನಗರಿಗೆ ಮೈಸೂರು ನಾಳು ಮಾಡೋದು ಇಂಥವ್ರು ನಮಗೆ ಬೇಕಾಗಿಲ್ಲ ಅಂತ ಒತ್ತಾಯ ಮಾಡ್ತಾಯಿದ್ದೀನಿ.